ಯಪ್ಪ ಇವ್ರು ಮಾತಾಡಿದ್ರೆ ಇರಿಟೇಟ್ ಆಗುತ್ತಾ, ಯಾವ ಪರೆ ತಲೆ ತಿಂತಾರ ಗುರು, ಎಷ್ಟು ಹಿಂಸೆ ಕೊಡ್ತಾರ ಅಂತೇಳಿ ಬಿಗ್ ಬಾಸ್ ಮನೆಯಲ್ಲಿ ಅಂದಿರೋದು ಒಬ್ರ ಇಬ್ರ, ಎಷ್ಟು ಜನ ಅಂದಿದಾರ ನಮ್ಗೆಲ್ರಿಗೂ ಗೊತ್ತೇ ಅದ. ಅದು ಯಾರ ಬಗ್ಗೆ ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಲ್ವಾ. ಈಗಾಗಲೇ ಸಂಗೀತ ಅವ್ರ ಬಗ್ಗೆ ತುಂಬ ಜನ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಹೇಳಿದಾರ. ಯಪ್ಪ ಏನು ಮಾತಾಡ್ತಾರಪ್ಪ, ಎಷ್ಟು ಇರಿಟೇಟ್ ಆಗ್ತದ ಅಂತೇಳಿ ಅಲ್ಲಿ ಕೂಡ ಹೇಳಿದಾರ, ಮತ್ತು ಹೊರಗೆ ಕೂಡ ಜನ ಹೇಳಿದಾರ. ಯಪ್ಪ ಯಾವ ಪರಿ ಮಾತಾಡ್ತಾರೆ, ಎಷ್ಟು ಇರಿಟೇಟ್ ಆಗಿ ಮಾತಾಡ್ತಾರ ಅಂತೇಳಿ ತುಂಬ ಜನ ಹೇಳಿದಾರ ಕಮೆಂಟ್ಸಲ್ಲಿ ಕೂಡ ಕೆಲವೊಂದ್ಸಲಿ. ಬಟ್ ಇನ್ನೂ ಕೆಲವೊಂದ್ಸಲಿ ಜಾಸ್ತಿ ಅವ್ರನ್ನ ಇಷ್ಟಪಟ್ಟಿದಾರ. ಬಟ್ ಕೆಲವೊಂದ್ಸಲಿ ಏನಪ್ಪ ಹಚ್ಚುತ್ತಾರ, ಬಿಡದೇ ಇಲ್ಲ, ಹಿಡಿದಿದ್ದನ್ನೇ ಹಿಡಿತಾರ ಅಂತ ಹೇಳಿ ತುಂಬ ಜನ ಹೇಳಿದಾರ. ಆಮೇಲೆ ಈ ಬಿಗ್ ಬಾಸ್ ಮನ್ಯಾಗ ಅವರು ಏನೇ ಮಾತಾಡಿದ್ರು ಕೂಡ ಮನ್ಸಲ್ಲಿ ಒಂದು ಇಟ್ಕೊಂಡು ಹೊರಗೊಂದು ಇಟ್ಕೊಂಡು ಮಾತಾಡಂಗಿಲ್ಲ. ಸಂಗೀತ ಅವರು ಏನು ಹೇಳ್ಬೇಕಂತ ಅನಿಸುತ್ತೆ ಅವ್ರಿಗೆ ಆ ಕ್ಷಣದಲ್ಲಿ ಅದು ಹೇಳ್ತಾರ. ಆಮೇಲೆ ಇವ್ರಿಗೆ ಹಂಚ್ಕೊಂಡೆ ಅವ್ರು ನನ್ನ ಫ್ರೆಂಡ್ ಅವ್ರಿಗೇನು ಅನ್ಬಾರ್ದು ಅನ್ನೋದು ಏನೂ ಇಲ್ಲ. ಸಂಗೀತ ಅವ್ರಿಗೆ ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ. ಮತ್ತು ಏನೇ ಆಗಲಿ ಕೂಡ ಯಾರೇ ಇರಲಿ, ಅವರು ಎದುರಿಗೆ ಎಂಥ ವ್ಯಕ್ತಿನೇ ಇರಲಿ ನೇರವಾಗಿ ಮಾತಾಡ್ಬಿಡ್ತಾರೆ. ಮೊನ್ನೆ ಆ ಕಡೆ ಎಲ್ಲ ನೀವೆಲ್ಲರೂ ನೋಡಿರ್ತೀರಲ್ವಾ, ಏನಂತಂದರೆ ಸುದೀಪ್ ಸರ್ ಅವರು ಕೂಡ ಮಾತಾಡಕತ್ತಿದ್ರು. ಅವತ್ತು ಕೂಡ ಅವರು ಏನೇ ಇದ್ರು ಕೂಡ ಅವ್ರ ಮನ್ಸಿಗೆ ಏನಾದ ಅದನ್ನು ನೇರವಾಗಿ ಹೇಳಕತ್ತಿದ್ರು. ಅದರಿಂದ ತುಂಬ ಜನ ಎಷ್ಟು ಸೊಕ್ಕೈತೆ ನೋಡಂತ ಕೂಡ ಹೇಳಿದ್ದಾರೆ ಅವ್ರಿಗೆ. ಆದರೆ ಅದೇ ಅರ್ಧ ಜನ ಮತ್ತೆ ಆಮೇಲೆ ಕರೆಕ್ಟಾಗಿ ಹೇಳಿದಾರ. ಆಮೇಲೆ ಏನೇ ಇದ್ರು ಕೂಡ ಫೇಸ್ ಟು ಫೇಸ್ ಮಾತಾಡ್ತಾರಲ್ಲ ಇವರು, ಅದೇ ಧೈರ್ಯಕ್ಕೆ ಮೆಚ್ಕೋಬೇಕು ಇವ್ರನ್ನ. ಹೆಣ್ಮಕ್ಳಂದ್ರೆ ಹಿಂಗಿರ್ಬೇಕಂತೇಳಿ ಅದೇ ಜನ ಹೊಗಳಿದ್ದು ಕೂಡ ಇದೆ, ಹೌದಲ್ಲ. ಈ ಸಂಗೀತ ಅವರಂತಂದರೆ ಒಂದು ಮಾತಲ್ಲಿ ಹೇಳ್ಬೇಕಂತಂದರೆ ನೇರ ನುಡಿ ಅಂತಲೇ ಹೇಳ್ಬೋದು. ಅಷ್ಟು ಸ್ಟ್ರೇಟ್ ಫಾರ್ವರ್ಡ್ ಇದ್ದಾರೆ ಅವರು. ಯಾವುದೇ ಆಟ ಬರಲಿ, ಹೆಂಗೆ ಬರಲಿ, ಯಾರೇ ಮಾತಾಡಲಿ ಅದನ್ನು ಕರೆಕ್ಟಾಗಿ ಮಾತಾಡ್ತಾರೆ. ಆಮೇಲೆ ಈಗ 10 ಜನ ಒಂದು ಮಾತಾಡ್ತಿದ್ದಾರೆ ಅಂತಂದರೆ ಇವರು ಒಂದು ಮಾತಾಡ್ತಿದ್ದಾರೆ ಅಂತಂದರೆ ಇವರು ಒಂದು ಮಾತಿಗೆ ಒಂದು ತೂಕ ಇರ್ತದಂತಲೇ ಹೇಳ್ಬೋದು. ಯಾಕಂತಂದರೆ ಆ ಮಾತನ್ನು ಮುಗಿಸತನ, ಅದನ್ನು ಅವರಿಗೆ ಮುಟ್ಟಿಸತನ ಬಿಡಂಗೆ ಇಲ್ಲ ಸಂಗೀತ ಅವರು ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಏನೇ ಇರುತ್ತಾ ಅದನ್ನು ಮ್ಯಾಟ್ರ್ ಏನಿರುತ್ತಾ ಅದನ್ನು ಅವ್ರಿಗೆ ತಲುಪಿಸಿಬಿಡ್ಬೇಕು. ಈಗ ಅವ್ರಿಗೆ ಆಗಲಿ ನಮಗೆ ಆಗಲಿ ಎಲ್ಲವನ್ನು ತುಂಬ ಕರೆಕ್ಟಾಗಿ ತಲುಪಿಸ್ತಿದ್ದಾರೆ ಸಂಗೀತ ಅವರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಏನಾನ ಬೇಜಾರಾದಾಗ ಈ ಬಿಗ್ ಬಾಸ್ ಮನೆಗೆ ಯಾರ ಹತ್ರನ ಹೇಳ್ಕೊಬೇಕಂತಂದ್ರೆ ಆಮೇಲೆ ಅವ್ರು ಮತ್ತೆ ಬಂದು ನಮಗೆ ತಿರುಗಿ ಬೀಳ್ತಾರ. ಆಮೇಲೆ ಎಲ್ಲ ಏನೋ ಸಂದರ್ಭ ಬಂದಾಗ ಆಯಿತು ನಮ್ಮ ವಿರುದ್ಧನೇ ಮಾತಾಡ್ತಾರೆ ಎಲ್ಲರೂ. ಅದಕ್ಕೆ ಇಲ್ಲಿ ಯಾರು ಕೂಡ ಏನು ಹಂಚ್ಕೊಳಕ್ಕೆ ಇಷ್ಟ ಇಲ್ಲ ನನಗಂತ ಹೇಳಿ ಅವರು ನಮ್ಗೆಲ್ರಿಗೂ ನೇರವಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯಾವಾಗಂತಂದರೆ ಈ ಬಿಗ್ ಬಾಸ್ ಮನೆಯಾಗ ಯಾರಿಗೆ ಏನೇ ಹೇಳ್ಕೊಂಡ್ರು ಕೂಡ ಅದು ಆಮೇಲೆ ತಿರುಗುಬಾಣ ಆಗುತ್ತಾ ಎಲ್ರಿಗೂ ಗೊತ್ತಿದೆ ಅಲ್ವಾ. ಅದಕ್ಕೆ ಅವರು ಅಲ್ಲಿ ವಾಶ್ರೂಮ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಕುಂತು ಮಾತಾಡ್ತಿರ್ತಾರ. ಅವರು ಹೇಳೋದು ನಮಗೆ ಹೇಳ್ತಿರ್ತಾರೆ ಅಂತಲೇ ಅನಿಸುತ್ತಾ. ಯಾಕಂತಂದರೆ ನಾವು ಯಾರಿಗೂ ಹೇಳೋದಿಲ್ಲಲ್ವಾ, ನಾವು ತಿರುಗು ಬಾಣ ಅಂತೂ ಬಿಡೋದೇ ಇಲ್ಲ, ನೀವು ಯಾರು ಹೌದಿಲ್ಲ. ನಮ್ಮ ಮುಂದೆ ಮಾತ್ರ ಹೇಳ್ಕೊಳಕತ್ತಾರ ಅವರು. ಮತ್ತು ಕ್ಯಾಮ್ರಾ ಮುಂದೆ ಏನೇ ಇರಲಿ ಕೂಡ ಅವ್ರು ಹಂಚ್ಕೋಬೇಕು, ಹೇಳ್ಕೋಬೇಕಂತ ಹೇಳಿ ಅನಿಸುತ್ತೆ ಅವ್ರಿಗೆ. ಯಾಕಂತಂದರೆ ಬರೀ ಕ್ಯಾಮ್ರಾ ಅಲ್ಲ, ಕ್ಯಾಮ್ರಾ ನೋಡೋದೇ ನಾವಲ್ವಾ. ಹಾಗಾಗಿ ಎಲ್ರಿಗೂ ಹಂಚ್ಕೋಬೇಕಂತ ಹೇಳಿ ಒಳಗಡೆನೂ ಇದ್ರೂ ಕೂಡ ಈ ಒಳಗಡೆ ಜನ ಯಾವಾಗ ಹೆಂಗೆ ಚೇಂಜ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಅವರು ಯಾರ ಹತ್ರ ಕೂಡ ಅಷ್ಟು ಅವ್ರ ಫೀಲಿಂಗ್ಸನ್ನಾಗಲಿ ಅವರು ಎಷ್ಟು ಹೇಳ್ಕೋಬೇಕು ಅನ್ನೋದಾಗಲಿ ಅಷ್ಟನ್ನು ಹೇಳ್ಕೊಳಕ್ಕೆ ಹೋಗಂಗಿಲ್ಲ ಸಂಗೀತ ಅವ್ರು ಅಂತ ಹೇಳಿ ಎಲ್ರಿಗೂ ಈಗಾಗಲೇ ಗೊತ್ತಾಗ್ಬಿಟ್ಟದಲ್ಲ. ಆಮೇಲೆ ಈ ಬಿಗ್ ಬಾಸ್ ಮನ್ಯಾಗ ಸಂಗೀತ ಅವ್ರು ಮಾತಾಡಿದರೆ ಸಾಕು ಇರಿಟೇಟ್ ಆಗುತ್ತಪ್ಪ, ಏನು ಹಚ್ಚತಾರ ಅಂತ ಹೇಳಿ ಅನ್ಕೊಂತಾರ. ಆದರೆ ಅವರು ಸುಮ್ಮನೆ ಹಂಗೆ ಮಾಡೋಕ್ಕೆ ಹೋಗಂಗಿಲ್ಲ. ಅವ್ರಿಗೆ ಏನು ಹೇಳ್ಬೇಕು ಅನ್ಸಿರ್ತದ ಅದನ್ನು ಹೇಳ್ತಾರೆ. ಎಲ್ಲಿ ಅನ್ಯಾಯ ಕಾಣಿಸುತ್ತಾ ಅದನ್ನು ಅವಾಗೆ ಹೇಳ್ತಾರ, ಅವಾಗೆ ಧ್ವನಿ ಎತ್ತುತ್ತಾರ ಅಂತ ಎಲ್ರಿಗೂ ಗೊತ್ತಾಗ್ಯದ. ಇಷ್ಟು ಧೈರ್ಯವಾಗಿರುವಂತಹ ಹೆಣ್ಮಗಳು ಎಲ್ಲರ ಮನೇಲಿ ಇರಬೇಕು, ಇಂಥವರೇ ಸಿಗಬೇಕು, ಇಂಥವರೇ ಇರಬೇಕು. ಎಲ್ಲ ಹೆಣ್ಮಕ್ಳು ಇದೇ ಥರ ಕಲಿಬೇಕು, ಧೈರ್ಯವಾಗಿ ಮಾತಾಡ್ಬೇಕಂತೇಳಿ ಅದೆಷ್ಟು ಜನ ಕಮೆಂಟ್ಸಲ್ಲಿ ಕೂಡ ಹೇಳಿದಾರ. ಅದು ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಳಕತ್ತೀನಿ. ಮತ್ತು ಈ ಒಂದು ವಿಚಾರದಿಂದ ನಿಮ್ಗೇನು ಅನಿಸಿತ್ತು? ಸಂಗೀತ ಅವ್ರ ಮಾತು ಇರಿಟೇಟ್ ಅನಿಸುತ್ತಾ ಅಥವಾ ಅವ್ರು ಹೇಳೋದು ನೇರ ನುಡಿ ಕರೆಕ್ಟ್ ಆಗಿದೆ ಅಂತ ಅನಿಸುತ್ತಾ, ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.